ಇವತ್ತು ಗುರುಗಳು ಬಂದಿದ್ದರಿಂದ ನಮಗೆ ಬಹಳ ಖುಷಿ ಆಗ್ಯದ. ವಿದ್ಯಾ ಕಣ್ವ ತೀರ್ಥರು ಇದರಿಂದ ಹುಣಸಿ ಹೊಳೆ ನಿಂತ ಬಂದಾರ. ಅವರು ನಮ್ಮ ಮಠದ ಗುರುಗಳು ಬಹಳ ದೊಡ್ಡ ಗುರುಗಳು. ಅವರು ಇವತ್ತು ನಮ್ಮ ಚಿತ್ತಾಪುರಕ್ಕೆ ಬಂದಿದ್ದು ಬಹಳ ಖುಷಿ ಆಗ್ಯದ. ನಮ್ಗೆಲ್ಲ ಚಿತ್ತಾಪುರ ಮಂದಿಗೆಲ್ಲ ಬಹಳ ಖುಷಿ ಆಗ್ಯದ. ಅವರು ಇವತ್ತು ಸಾಯಂಕಾಲ ಬಂದು ನಾಳೆ ಎಲ್ಲ ಪೀಠ ಪೂಜೆ, ಆಮೇಲೆ ಮುದ್ರಾಧಾರಣೆ, ನಾಳೆಗೆ ಆಮೇಲೆ ತುಲಾಭಾರ, ಆಮೇಲೆ ಪ್ರವಚನ, ತೀರ್ಥ ಪ್ರಸಾದ ಎಲ್ಲ ಮಾಡ್ಲಿಕತ್ತಾರ. ಅವ್ರು ಬಂದು ನಮ್ಗೆಲ್ಲರ ಆಶೀರ್ವದಿಸೋದೇ ಒಂದು ದೊಡ್ಡ ಸಂಭ್ರಮ ಆಗ್ಯದ ನಮಗ. ಅದರಿಂದ ನಮಗ್ ಬಹಳ ಖುಷಿ ಆಗ್ಲಿಕತ್ತದ. ಇಡೀ ಚಿತ್ತಾಪುರ ಜನರಿಗೆಲ್ಲ ಬಹಳ ಖುಷಿ ಆಗ್ಲಿಕತ್ತದ. ಇದು ಕಣ್ಣು ತುಂಬ್ಕೊಲಿಕ್ಕೆ ಬಹಳ ಖುಷಿ ಆಯ್ತು. ಇದೆಲ್ಲ ನೋಡಿ ನಮಗ ಬಹಳ ಖುಷಿ ಆಯ್ತು. ಅಂಬಾಬಾಯಿ ಗುಡಿಯಿಂದ ಆಮೇಲೆ ಹನುಮಂದೇವ್ರ ಗುಡಿನಿಂದ ಅವ್ರಿಗೆ ಇಲ್ಲಿ ತನ ಮೆರವಣಿಗೆ ಮಾಡ್ಕೊಂಡು ಬಂದಿದ್ದು ಜನರೆಲ್ಲರೂ ನಮ್ಗೆಲ್ಲರೂ ಸಹಕಾರ ಮಾಡಿದ್ದು. ಎಲ್ಲರೂ ಭಕ್ತಾದಿಗಳೆಲ್ಲ ನಮಗ ಅವರು ಗುರುಗಳು ಬರ್ತಾರಂತ ಎಲ್ಲರೂ ಒಂದೇ ಇದ್ರ ನಿಂತ ಎಲ್ಲರೂ ಒಗ್ಗೂಡಿ ಗುರುಗಳ ಸಲುವಾಗಿ ಆಗಮಿಸ್ಕೊಂಡು ಬರ ಮಾಡ್ಕೊಂಡಿದ್ದು ನಮಗ್ ಬಹಳ ಖುಷಿ ಆಗ್ಯದ. ಅದು ಇಷ್ಟು ಹೇಳಿ ನಮ್ದು ಗುರುಭ್ಯೋ ನಮಃ. ಈ ಒಂದು ಚಿತ್ತಾಪುರಕ್ಕೆ ಶ್ರೀ 1008 ಯಾಜ್ಞವಲ್ಕ ಗುರುಗಳು ಈ ಒಂದು ಚಿತ್ತಾಪುರಕ್ಕೆ ಆಗಮಿಸಿ ಈ ನಾಡು ಅಲ್ಲದೆ ನಾವು ಕೂಡ ಪಾವನಾರ್ದೇವ ಅಂತ ಹೇಳಿಕೆ ನಾನು ಭಾಳಷ್ಟು ಖುಷಿ ಪಡ್ತೀನಿ. ಅದೇ ರೀತಿ ಅವರನ್ನು ಬರಮಾಡ್ಕೊಳ್ಬೇಕು, ಯಾವ ರೀತಿ ಮಾಡ್ಕೊಳ್ಬೇಕಂತ ಮುಂಚೆನೆ ನಮ್ಮ ವಿಪ್ರ ಬಾಂಧವರೆಲ್ಲರೂ ಸಭೆ ಸೇರಿ ಅವರೊಂದು ಚಾಕೌಟ್ ಮಾಡಿ ಅದನ್ನು ಪತ್ರಿಕೆಗಳನ್ನು ಪ್ರಿಂಟ್ ಮಾಡಿ ಎಲ್ಲರಿಗೂ ಕೊಟ್ಟು ಅವ್ರು ನಮ್ಮ ಅಧ್ಯಕ್ಷರು ಎಲ್ಲರಿಗೂ ಕರೆದಿದ್ದಕ್ಕೆ ಅವರಿಗೆ ನಮಗೆ ತುಂಬ ಧನ್ಯವಾದಗಳು. ಅದೇ ರೀತಿ ನಾವು ಇವತ್ತಿನ ದಿವಸ ಅವರನ್ನು ನಮ್ಮ ಚಿತ್ತಾಪುರದಲ್ಲಿ ಇರುವಂಥ ಹನುಮಾನ್ ಮಂದಿರಕ್ಕೆ ಅವರನ್ನು ಕರೆದುಕೊಂಡು ಬಂದು ಆ ನಂತರ ಅವರ ಆರತಿ ಮತ್ತು ಕುಂಭ ಇತ್ಯಾದಿಗಳಿಂದ ಅವರನ್ನು ಬರಮಾಡಿಕೊಂಡೆವು. ಆಮೇಲೆ ನಗರದ ಮುಖ್ಯ ರಸ್ತೆಯಿಂದ ಮೆರವಣಿಗೆ ಬರಲಾಯಿತು ಮತ್ತು ವಾದ್ಯದ ಮೂಲಕ ಅವರನ್ನು ನಾವು ಅತ್ಯಂತ ವಿಜೃಂಭಣೆಯಿಂದ ಬರಮಾಡಿಕೊಂಡೆವು. ಆ ನಂತರ ಅವರನ್ನು ಸ್ವಾಗತದ ಮೂಲಕ ಅವರ ಆಶೀರ್ವಚನವನ್ನು ಪಡೆಯಲಾಯಿತು. ಆಮೇಲೆ ನಾಳೆ ಬೆಳಗ್ಗೆ 9 ಗಂಟೆಗೆ ಮುದ್ರಾಧಾರಣೆ ಆದ ನಂತರ ಶ್ರೀ ಮೂಲರಾಮರ ಪೂಜೆ, ತದನಂತರ ವಿವಿಧ ಭಜನಾ ಮಂಡಳಿಗಳು, ಆ ಭಜನಾ ಮಂಡಳಿಗಳಿಂದ ಭಜನೆಗಳು ಮತ್ತು ನಂತರ ತೀರ್ಥ ಪ್ರಸಾದ, ಅವರ ಗುರುಗಳ ಒಂದು ತುಲಾಭಾರವನ್ನು ಕೂಡ ನಾಳೆ ಇಟ್ಟುಕೊಂಡಿದ್ದೇವೆ. ಈ ಎಲ್ಲ ಕಾರ್ಯಕ್ರಮಗಳನ್ನು ಯಶಸ್ವಿಯಾಗಿ ನಡೆಸಿಕೊಡ್ಲಿಕ್ಕೆ ನಮ್ಮ ಗುರು ಹಿರಿಯರು, ಅಕ್ಕ ತಂಗಿಯರು ಎಲ್ಲರೂ, ಅದರಲ್ಲಿ ನಮ್ಮ ವಿಪ್ರ ಬಾಂಧವರು, ಅಧ್ಯಕ್ಷರು, ಅಲ್ಲಿ ಮಂಡಳದಾಗಿರುವಂಥ ಎಲ್ಲ ಸದಸ್ಯರು ತುಂಬ ರೀತಿಯಿಂದ ಸಹಕಾರವನ್ನು ನೀಡಿದ್ದಾರೆ. ಆಗಿರತಕ್ಕಂಥ ಶ್ರೀ ವಿದ್ಯಾ ಕಣ್ವ ತೀರ್ಥರು ಇಂದು 4/10/2025 ಚಿತ್ತಾಪುರ ಪುರಪ್ರವೇಶವನ್ನು ಮಾಡಿದ್ದಾರೆ. ಭಕ್ತಾದಿಗಳು ಅತ್ಯಂತ ವಿಜೃಂಭಣೆಯಿಂದ ಭಕ್ತಿಪೂರ್ವಕವಾಗಿ ಅವರನ್ನು ಸ್ವಾಗತಿಸಿದ್ದಾಗಿದೆ. ನಮ್ಮ ಬಜಾರ್ ಹನುಮಾನ್ ಮಂದಿರದಿಂದ ಈ ಒಂದು ವೆಂಕಟೇಶ್ವರ ಬಾಲಾಜಿ ಮಂದಿರದವರೆಗೂ ಅತ್ಯಂತ ವಿಜೃಂಭಣೆಯಿಂದ ಮೆರವಣಿಗೆಯಲ್ಲಿ ಕರ್ಕೊಂಡು ಬಂದಿದ್ದಾಗಿದೆ. ಇನ್ನು ಮುಂದೆ ಅವರ ಆಶೀರ್ವಚನ ಇದೆ. ನಂತರದಲ್ಲಿ ಶ್ರೀ ವಿಠಲ ಕೃಷ್ಣನ ಒಂದು ತೊಟ್ಲ ಸೇವೆ ಇದೆ. ನಂತರ ನಾಳೆ ಬೆಳಗಿನ ಕಾರ್ಯಕ್ರಮ 8 ಗಂಟೆಗೆ ಸಾಮೂಹಿಕ ಪಾದಪೂಜೆ, 9 ಗಂಟೆಗೆ ಮುದ್ರಾಧಾರಣೆ, 10 ಗಂಟೆಗೆ ತುಲಾಭಾರ ಇದೆ. ನಂತರ 11 ಗಂಟೆಗೆ ಶ್ರೀ ಸಂಸ್ಥಾನ ಪೂಜೆ, ವಿಠಲ ಕೃಷ್ಣದೇವರ ಸಂಸ್ಥಾನ ಪೂಜೆ ಕಣ್ಣು ತುಂಬಿಕೊಳ್ಳೋದೇ ಒಂದು ದೊಡ್ಡ ಭಾಗ್ಯ ಇದೆ. 40 ವರ್ಷ, ಈಗ ನಮ್ಮ ಹಿರಿಯರು ಹೇಳಿದರು, ದೇವದಾಸ್ ಕುಲಕರ್ಣಿ ಅವರು 40 ವರ್ಷಗಳಿಂದ ಈ ಒಂದು ಅವಕಾಶ ಸಿಕ್ಕಿರಲಿಲ್ಲ. ಈ ಒಂದು ಸುದಿನ ನಮಗೆಲ್ಲರಿಗೂ ಸಿಕ್ಕಿದೆ. ಅಕ್ಷರ ಸಹ ಇದೊಂದು ಸುವರ್ಣಾಕ್ಷರದಲ್ಲಿ ಬರೆದಿಡುವಂಥ ದಿನವಾಗಿದೆ. ಇಂಥ ಒಂದು ಕಾರ್ಯಕ್ರಮದಲ್ಲಿ ಎಲ್ಲರೂ ಭಾಗವಹಿಸಿ ನಾವೆಲ್ಲರೂ ಕೃತಾರ್ಥರಾಗಬೇಕಾಗಿ ಕೋರಿಕೊಳ್ತಾ ಇದ್ದೇವೆ.